ಬರ್ಡೇ ಸೆಲೆಬ್ರೇಷನ್ ಆಗ್ತದೆ, ಹುಟ್ಟುಹಬ್ಬದ ಆಚರಣೆ ನೋಡಿ ಯಾವ ರೀತಿಯಲ್ಲಿ ನಾವು ಕೇಳ್ಬೋದು ಇಲ್ಲಿ ನೋಡಿ. ಈಗ ಮಕ್ಕಳಿಗೆ ಒಂದು ನಮ್ಮ ಹಿಂದೂ ಸಂಸ್ಕೃತಿಯ ಬಗ್ಗೆ ತಿಳಿಸುವಂಥ ಒಂದು ಕಾರ್ಯಕ್ರಮ. ಕೃಷ್ಣನ ಬಾಲಲೀಲೆ, ಬಾಲಗೋಕುಲ ಅಂತ ಹೇಳಿದ್ರೆ ಕೃಷ್ಣನಿಂದ ಮಕ್ಕಳಿಗೆ ಬರುವಂಥ ಧಾರ್ಮಿಕ ಪ್ರಜ್ಞೆ. ಒಂದು ಸಂಸ್ಕೃತಿ ಮಕ್ಕಳಲ್ಲಿ ತುಂಬ ಆಗಿದೆ. ಈಗ ಮೊದಲು ಸ್ವಲ್ಪ ಕಡಿಮೆ ಇತ್ತು, ಇಲ್ಲಿಗೆ ಬಂದಾದ್ಮೇಲೆ ಎಲ್ಲ ಕಲಿತಾರೆ. ಬೇರೆ ಬೇರೆ ಧರ್ಮದಲ್ಲಿ ಅವ್ರವ್ರ ಮಕ್ಕಳಿಗೆ ಕಳಿಸ್ತಾರೆ, ಆದ್ರೆ ನಮ್ದು ಹಿಂದೂ ಧರ್ಮದಲ್ಲಿ ಅಂತ ಯಾರು ಮಕ್ಕಳನ್ನ ಧರ್ಮದ ವಿಷಯಕ್ಕೆ ಹೋಗಿ ಕಲೀರಿ ಅಂತ ಯಾರು ಸಹ ಹೇಳುದಿಲ್ಲ. ಬರದ ಮಕ್ಕಳು ತುಂಬ ಇದ್ದಾರೆ. ಅವರ ಪೋಷಕರು ಸ್ವಲ್ಪ ಇಂಟ್ರೆಸ್ಟ್ ಕೊಟ್ಟು ಆ ಮಕ್ಕಳನ್ನು ಇಲ್ಲಿ ನಮ್ಮ ಬಾಲಗೋಕುಲಕ್ಕೆ ಕರೆತರುವ ಹಾಗೆ ಆಗಬೇಕು ಅಂತೇಳಿ. ಸೊ ಫ್ರೆಂಡ್ಸ್, ನಾವೀಗ ಇದ್ದೇವೆ ಶ್ರೀದೇವಿ ಕೃಪಾ ಫ್ರೆಂಡ್ಸ್ ಕ್ಲಬ್. ಅದು ಇಂಟ್ರೊಡ್ಯೂಸ್ ಮಾಡುವಾಗತ್ತೆ ನಮ್ಮ ಕ್ಲಬ್. ನಮ್ಮ ಚೈಲ್ಡ್ಹುಡ್ ಮೆಮೊರೀಸ್ ತುಂಬ ಇದೆ ಇಲ್ಲಿ. ನಾವು ಆಟ ಆಡಿ ಒಟ್ಟಿಗೆ ಬೆಳೆದವರು ಇವರೆಲ್ಲ ನಮ್ಮ ಜೂನಿಯರ್ಸ್. ಈಗ ಈ ಹೊಸ ಕ್ಲಬ್ಬನ್ನು ಕಟ್ಟಿದ್ದಾರೆ. ನಮ್ಮದು ಹಳತ್ತು ಕ್ಲಬ್ ಇಲ್ಲಿಂದ ಕಾಣಲಿಕ್ಕಿಲ್ಲ, ಅಲ್ಲೊಂದು ಹಂಚು ಹಾಕಿದ್ದು. ಅದು ತುಂಬ ಒಳ್ಳೆ ಮೆಮೊರೀಸ್. ಈಗ ಸಹ ಅದನ್ನು ಉಳಿಸ್ಕೊಂಡು ಬಂದಿದ್ದಾರೆ. ಇದು ಹೊಸ ಕ್ಲಬ್, ತುಂಬ ಖುಷಿ ಆಗ್ತದೆ. ತುಂಬ ಒಳ್ಳೆ ಡಿಸೈನ್. ಇದು ನಮ್ಮ ಪ್ರೌಡ್ ಮೆಂಬರ್ಸ್, ತುಂಬ ಮೆಂಬರ್ಸ್ ಇದ್ದಾರೆ ಇದರಲ್ಲಿ. ಇವತ್ತು ಒಂದು ಸ್ಪೆಷಲ್ ಬಾಲಗೋಕುಲ ಆಗ್ತಾ ಉಂಟು ಇಲ್ಲಿ. ಪ್ರತಿ ಭಾನುವಾರ ಬೆಳಿಗ್ಗೆ 9ರಿಂದ 10 ಗಂಟೆವರೆಗೆ ಮಕ್ಕಳಿಗೆ ಅದರ ಬಗ್ಗೆ ಈಗ ತಿಳಿಸ್ಲಿಕ್ಕಿದ್ದೇವೆ. ಬಟ್ ನಾವು ಇಂಟ್ರೊಡ್ಯೂಸ್ ಮಾಡಿ, ನಮ್ಮದು ಕ್ಲಬ್ಬದ್ದು ಸೆಕ್ರೆಟರಿ ದೇವಿಕೃಪದ್ದು ಸಂದೇಶ್ ಅವರಿದ್ದಾರೆ. ನಾವೆಲ್ಲ ಒಟ್ಟಿಗೆ ಆಟ ಆಡಿ ಬೆಳೆದವರು. ಸಂದೇಶ ಹೇಗೆ ಆಗ್ತಾ ಉಂಟು? ಸ್ವಲ್ಪ ನಾಚಿಗೆ ಅವರಿಗೆ ಮಾತಾಡ್ಲಿಕ್ಕೆ. ಅವರು ಹೇಳಿದ್ದಾರೆ ಆಲ್ರೆಡಿ. ಇದು ನಮ್ಮ ಕಲ್ಪೇಶ್ ಸ್ವಾಮಿ ಅವರು. ಸ್ವಾಮಿ, ಹೇಗೆ ಆಗುತ್ತುಂಟು? ತೊಂದರೆ ಇಲ್ಲ. ನಾವು ಅಂದ್ರೆ ಬಾಲಗೋಕುಲ ಇಲ್ಲಿ ಪ್ರಾರಂಭ ಮಾಡಿದ್ದೇವೆ. ಮೇ 5ನೇ ತಾರೀಕಿನಂದು ಪ್ರಾರಂಭ ಮಾಡಿ ಇದುವರೆಗೆ ಒಳ್ಳೆ ರೀತಿಯಲ್ಲಿ ನಡೀತಾ ಬರ್ತಾ ಉಂಟು. ಅಂದ್ರೆ ನಮ್ಮ ಚಿಕ್ಕ ಮಕ್ಕಳಿಗೆ ಒಂದು ನಮ್ಮ ಹಿಂದೂ ಸಂಸ್ಕೃತಿಯ ಬಗ್ಗೆ ತಿಳಿಸುವಂತ ಒಂದು ಕಾರ್ಯಕ್ರಮ. ನಮ್ಮ ಚಿಕ್ಕ ಮಕ್ಕಳಿಗೆ ಹಿಂದೂ ಸಂಸ್ಕೃತಿಯ ಬಗ್ಗೆ ತಿಳಿದಿರುವುದಿಲ್ಲ. ಈಗ ಮೊಬೈಲ್ ಮಕ್ಕಳೆಲ್ಲ ಮೊಬೈಲ್ನಲ್ಲೇ ಕಾಲ ಕಳೆಯುತ್ತಾರೆ. ಅದಕ್ಕಾಗಿ ನಮ್ಮ ಈ ಕ್ಲಬ್ಬಿನಲ್ಲಿ ನಾವು ಒಂದು ಯೋಜನೆಯನ್ನು ಮಾಡಿ ಈ ಬಾಲಗೋಕುಲವನ್ನು ನಡೆಸುವಂಥ ಒಂದು ತೀರ್ಮಾನವನ್ನು ಇಟ್ಟು ಬಾಲಗೋಕುಲವನ್ನು ಮೇ 5ನೇ ತಾರೀಕಿನಂದು ಪ್ರಾರಂಭಿಸಿ, ನಂತರ ಎಲ್ಲ ಇಲ್ಲಿಯ ಪರಿಸರದ ಮನೆಗಳಿಗೆಲ್ಲ ತೆರಳಿ ಮಕ್ಕಳನ್ನೆಲ್ಲ ಈ ಬಾಲಗೋಕುಲಕ್ಕೆ ಕಳಿಸುವಂತೆ ಅವರ ಪೋಷಕರಲ್ಲಿ ಹೇಳಿ, ನಂತರ ಅವರ ಮಕ್ಕಳೆಲ್ಲ ಇಲ್ಲಿಗೆ ಬರ್ತಾ ಇದ್ದಾರೆ. ಪ್ರತಿ ಆದಿತ್ಯವಾರ 9 ಗಂಟೆಯಿಂದ 10 ಗಂಟೆಯ ತನಕ ಇಲ್ಲಿ ಬಾಲಗೋಕುಲ ನಡೆಯುತ್ತದೆ. ಬಾಲಗೋಕುಲದಲ್ಲಿ ಮಕ್ಕಳಿಗೆ ಶ್ಲೋಕ, ಅದೇ ರೀತಿ ಭಗವದ್ಗೀತೆ, ಮಹಾಭಾರತ, ರಾಮಾಯಣ, ಇದೇ ರೀತಿಯಂಥ ನಮ್ಮ ಹಿಂದೂ ಸಂಸ್ಕೃತಿಯ ಎಲ್ಲ ಇದನ್ನು ನಾವು ಇಲ್ಲಿ ತಿಳಿಸಿಕೊಡ್ತಾ ಇದ್ದೇವೆ. ಅದೇ ರೀತಿ ಭಜನೆ ಕೂಡ ಇಲ್ಲಿ ಕಲಿಸಿಕೊಡ್ತಾರೆ. ಎಲ್ಲ ಹಿಂದೂ ಸಂಸ್ಕೃತಿಯ ಎಲ್ಲ ಯಾವುದೆಲ್ಲ ಇದೆ ಅದೆಲ್ಲ ಈ ನಮ್ಮ ಬಾಲಗೋಕುಲದಲ್ಲಿ ಕಳಿಸಿಕೊಡ್ತಾರೆ. ಅದೇ ರೀತಿ ಇದರಲ್ಲಿ ಬಾಲಗೋಕುಲೋತ್ಸವ ನಡೀತದೆ. ಅಷ್ಟಮಿ, ವರ್ಷದಲ್ಲಿ ಅಷ್ಟಮಿ ಬರ್ತದೆ, ಕೃಷ್ಣ ಜನ್ಮಾಷ್ಟಮಿಯ ಸಮಯದಲ್ಲಿ ಬಾಲಗೋಕುಲೋತ್ಸವ ಅಂತ ಒಂದು ಕಾರ್ಯಕ್ರಮವನ್ನು ಮಾಡ್ತೇವೆ. ಮತ್ತು ಮಾತೃಪೂಜನ ಅಂತ ಒಂದು ಕಾರ್ಯಕ್ರಮವನ್ನು ನಡೆಸ್ತೇವೆ. ಅದು ನಾವು ಫಸ್ಟಿಗೆ ನಡೆಸಿದ್ದೇವೆ. ಮಾತೃಪೂಜನ ಕಾರ್ಯಕ್ರಮ ಅಂದರೆ ಎಲ್ಲ ಮಕ್ಕಳ ಪೋಷಕರು, ತಾಯಂದಿರು ಬಂದು ಅವರಿಗೆ ಒಂದು ಪೂಜನೆಯನ್ನು, ಆರತಿಯನ್ನು ಮಾಡಿ ಮಾತೃಪೂಜನೆ ರೀತಿಯಲ್ಲಿ, ಅದಕ್ಕೆ ಮಾತೃಪೂಜನೆ ಅಂತ ಹೇಳ್ತೇವೆ. ಆ ಕಾರ್ಯಕ್ರಮವನ್ನು ಕೂಡ ಇಲ್ಲಿ ನಡೆಸಿದ್ದೇವೆ. ಆಲ್ಮೋಸ್ಟ್ ಬಾಲಗೋಕುಲದೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ರು ಸ್ವಾಮೀಜಿ ಅವರು. ಈಗ ನಮ್ಮ ಸಂಚಾಲಕರು ಇದ್ದಾರೆ, ಬಾಲಗೋಕುಲ ಸಂಚಾಲಕರು. ಇದೊಂದು ಚೆಂದಾಗಿ ನಡಿಬೇಕಾದ್ರೆ ಪ್ರತಿ ವಾರ ಇಲ್ಲಿ ಬರಬೇಕು, ಇಲ್ಲಿ ಎಲ್ಲ ನೋಡಿಕೊಳ್ಬೇಕು ಮಕ್ಕಳದ್ದು ಎಲ್ಲ ವಿಷಯದಲ್ಲಿ. ತುಂಬಾ ಕಷ್ಟದ ಕೆಲಸ. ಜಗದೀಶ್, ಹೇಗೆ ಆಗ್ತಾ ಉಂಟು? ತೊಂದರೆ ಇಲ್ಲ, ಖುಷಿಯಲ್ಲಿ ಮಾಡ್ತಾ ಇದ್ದೇವೆ. ನಿಮ್ದೊಂದು ನಿಸ್ವಾರ್ಥ ಸೇವೆ. ಇಲ್ಲಪ್ಪ, ನಮ್ಮ ಕ್ಲಬ್ಬಲ್ಲ. ಹೌದೌದು, ತುಂಬಾ ಖುಷಿ ಆಯ್ತು. ಹಾಗೆ ಕಂಟಿನ್ಯೂ ಮಾಡ್ತಾ ಇರಿ, ನಮ್ಮ ಸಪೋರ್ಟ್ ಇದೆ. ಈಗ ನಮ್ಮ ಪ್ರೆಸಿಡೆಂಟ್ ಇದ್ದಾರೆ ಅಶ್ವಿತ್ ಉದ್ಯಾವರ್ ಅಂತ ಹೇಳಿ, ನಮ್ಮ ದೇವಿಕೃಪದ್ದು ಈಗ ಅದು ಪ್ರೆಸಿಡೆಂಟ್. ಹೇಗೆ ಪ್ರೆಸಿಡೆಂಟ್ ಹೇಳಿ, ನಿಮ್ಮ ಒಂದು ನೇತೃತ್ವದಲ್ಲಿ ನಡೀತಾ ಇದೆ, ತುಂಬಾ ಖುಷಿ ಆಗ್ತಿದೆ. ಹೌದು, ಎಂತಂತ ಹೇಳಿದ್ರೆ ನಮ್ಮದು ಹೊಸತು ಕ್ಲಬ್ ಆಗಿ ಒಂದು ಆಲ್ಮೋಸ್ಟ್ 2 ಇಯರ್ಸ್ ಆಯಿತು. 2 ಇಯರ್ಸಲ್ಲಿ ನಮ್ಮದು ಕ್ರಿಕೆಟ್, ವಾಲಿಬಾಲ್ ಅಂತ ಆ್ಯಕ್ಟಿವಿಟೀಸ್ ಎಲ್ಲ ಆಗ್ತಾಯಿತ್ತು ಇಷ್ಟರವರೆಗೆ. ಅದರಲ್ಲಿ ಈ ಬಾಲಗೋಕುಲ ಅಂತ ಹೇಳೋದು ಹೊಸತಾಗಿ ಒಂದು ಮೇ ತಿಂಗಳಲ್ಲಿ ಸ್ಟಾರ್ಟ್ ಆದದ್ದು. ಹಾಗೆ ಕಲ್ಪೇಶ್ನವ್ರು ಹೇಳಿದಾಗೆ ಅದರಲ್ಲಿ ಹೇಳಿದರೆ ತುಂಬ ಆ್ಯಕ್ಟಿವಿಟೀಸ್ ಎಲ್ಲ ಆಗ್ತಾಯಿದೆ ಮಕ್ಕಳಿಗೋಸ್ಕರ. ಮಕ್ಕಳಿಗೆ ಧಾರ್ಮಿಕ ಶಿಕ್ಷಣ ಮತ್ತು ಬೇರೆ ಶ್ಲೋಕ ಅಂಥದ್ದೆಲ್ಲ ಆಗ್ತಾಯಿದೆ. ಅದರೊಟ್ಟಿಗೆ ನಾನು ಹೇಳೋದೇನಂತ ಹೇಳಿದರೆ,
ವಿಷಯ ಎಲ್ಲ ಇವರು ಕಲ್ಪೇಶ್ ಅವರು ಹೇಳಿದ್ದಾರೆ. ನಾನು ಹೇಳಿದ್ದು ನಮ್ಮದು ಈ ಪರಿಸರದಲ್ಲಿರುವ ಎಲ್ಲ ಇವರ ತಂದೆ ತಾಯಂದಿರು, ಮಕ್ಕಳ ಪೋಷಕರು ಅವರು ಏನು ಅಂತ ಹೇಳಿದರೆ, ವಿಷಯ ಏನು ಅಂತ ಹೇಳಿದರೆ, ಅವರು ಇನ್ನೂ ಬರದ ಮಕ್ಕಳು ತುಂಬ ಇದ್ದಾರೆ. ಅವರ ಪೋಷಕರು ಸ್ವಲ್ಪ ಇಂಟ್ರೆಸ್ಟ್ ಕೊಟ್ಟು ಆ ಮಕ್ಕಳನ್ನು ಇಲ್ಲಿ ನಮ್ಮ ಬಾಲಗೋಕುಲಕ್ಕೆ ಕರೆತರುವ ಹಾಗೆ ಆಗಬೇಕು ಅಂತೇಳಿ ಹೇಳಿದರೆ ಮಕ್ಕಳು ಕೆಲವು ಸಲ ಬರಲಿಕ್ಕೆ ಕೇಳಲ್ಲ. ಆಗ ಏನು ಮಾಡಬೇಕು ಅಂತ ಹೇಳಿದರೆ, ಪೋಷಕರು ಅವರನ್ನು ಒಂದು ನಾವು ಶಾಲೆಗೆ ಹೇಗೆ ಕಳಿಸ್ತೇವೆ ಅದೇ ರೀತಿ ಬಾಲಗೋಕುಲಕ್ಕೆ ಕಳಿಸುವ ಹಾಗೆ ಆಗಬೇಕು ಅಂತೇಳಿ ನಂದೊಂದು ವಿನಂತಿ. ಇನ್ನಷ್ಟು ಮಕ್ಕಳು ಬರ ಈಗ ಒಂದು 20, 22, 25ರವರೆಗೆ ಅಷ್ಟು ಮಕ್ಕಳಿದ್ದಾರೆ. ಇನ್ನು ಅದಕ್ಕಿಂತ ಜಾಸ್ತಿ ಮಕ್ಕಳು ಬರಬೇಕು ಅಂತೇಳಿ ನಂದೊಂದು ಅನಿಸಿಕೆ. ಹೌದು. ಈಗ ಕೌಶಿಕ್ ಅವರಿದ್ದಾರೆ. ಕೌಶಿಕ್ ಅವರು ಏನಾದ್ರು ಹೇಳ್ತೀರಾ? ಎಂತಿಲ್ಲ, ನನಗೆ ತುಂಬಾ ಖುಷಿ ಆಗ್ತಿದೆ. ಐ ಮೀನ್ ಪ್ರೌಡ್. ಯಾಕಂದ್ರೆ ನಮ್ಮಿಂದಾಗಿ ಸ್ವಲ್ಪ ಮಕ್ಕಳಿಗೆ ಒಂದು ಧಾರ್ಮಿಕ ಶಿಕ್ಷಣ ಸಿಗ್ತದೆ ಅಷ್ಟೇ. ಹಾಗೆ ಎಲ್ಲ ಸಹಕಾರ ಬೇಕು. ಹೌದು, ಅಷ್ಟಿದ್ರೆ ಸಾಕು ಅಷ್ಟೇ. ಓಕೆ, ಇನ್ನಷ್ಟು ಒಳ್ಳೆದ್ರಲ್ಲಿ ಆಗ್ಲಿ, ಇನ್ನಷ್ಟು ಮಕ್ಕಳು ಬರ್ಲಿ ಅಲ್ವಾ? ನಾವು ಅದೇ ವಿಷಯ. ಹರ್ಷಿತ್ ಅವರಿದೆ. ಹರ್ಷಿತ್ ಅವ್ರು ಸ್ವಲ್ಪ ಮಾತಾಡೋದು ಕಮ್ಮಿ. ಮುಖ ತೋರಿಸಿ, ಮುಖ ತೋರಿಸಿ. ಹರ್ಷಿತ್ ಅವರು, ಇವರೊಟ್ಟಿಗೆ ನಾವು ಆಟ ಆಡಿ ಈಗ ನನ್ನಕ್ಕಿಂತ ಹೈಟ್ ಆಗಿದ್ದಾರೆ ಇವರು. ಸೊ ಹರ್ಷಿತ್ ಹೇಗೆ ಆಗ್ತಾ ಉಂಟು ಬಾಲಗೋಕುಲಕ್ಕೆ? ಇವರು ರೆಡಿ ಅಲ್ಲ ನೆಕ್ಸ್ಟ್ ಬರ್ಲಿಕ್ಕೆ? ನೆಕ್ಸ್ಟ್ ಫ್ಯೂಚರ್ ನೆಕ್ಸ್ಟ್ ಅವರು ಆಲ್ರೆಡಿ ರೆಡಿ ಆಗಿದೆ. ಸೊ ನೋಡಿ, ಬಾಲಗೋಕುಲ ಒಳಗೆ ನಡೀತಾ ಉಂಟು. ಈಗ ಆಯ್ತು, ನಾವು ಸ್ವಲ್ಪ ಮಕ್ಕಳ ಪರಿಚಯ ಮಾಡುವ, ಏನೆಲ್ಲ ನಡೀತದೆ ಅಂತೆಲ್ಲ ನಮ್ಮೆ ನೋಡುವ. ನಮ್ಮದು ಖುಷಿ ಆಗ್ತಾ ಉಂಟು. ಆ್ಯಕ್ಚುಲಿ ಹಿಂದೂ ಸಂಸ್ಕೃತಿಯನ್ನು ಬೆಳೆಸುವ ಒಂದು ಕೆಲಸ ಮಾಡ್ತಿದ್ದಾರೆ ನಮ್ಮ ಕ್ಲಬ್ನವರು, ನನ್ನ ಓನ್ ಕ್ಲಬ್ಬಿನವರು. ತುಂಬ ಪ್ರೌಡ್ ಮೂಮೆಂಟ್. ಸೊ ಬನ್ನಿ ನಾವು ಮಕ್ಕಳನ್ನು ಮೀಟ್ ಆಗುವ. ಇದು ಬಾಲಗೋಕುಲ ಆಗುವ ಸ್ಥಳ ನೋಡಿ, ಮಕ್ಕಳೆಲ್ಲ ಕೂತ್ಕೊಂಡಿದ್ದಾರೆ. ಬರ್ಡೇ ಸೆಲೆಬ್ರೇಷನ್ ಆಗ್ತದೆ, ಹುಟ್ಟುಹಬ್ಬದ ಆಚರಣೆ ನೋಡಿ ಯಾವ ರೀತಿಯಲ್ಲಿ ನೋಡಿ. ಈಗ ನಮಸ್ತೆ. ನಮಸ್ತೆ. ಹರಿ ಓಂ. ಇವರು ಗುರೂಜಿ ಇಲ್ಲಿ ಬಾಲಗೋಕುಲದ. ಇವರು ಕೂಡ ರವಿ ಉದ್ಯಾವರ್ ಅಂತ ಹೇಳಿ ಗುರೂಜಿ ಇವರು. ಮತ್ತೆ ಶೀಬಾ ಅಂತ ಇದ್ದಾರೆ, ಮಾತಾಶ್ರೀ. ಈ ಒಂದು ಖುಷಿ ಆಗ್ತದೆ. ಅಂದ್ರೆ ನಿಸ್ವಾರ್ಥವಾಗಿ ಅವರ ಒಂದು ಪ್ರೀಶಿಯಸ್ ಟೈಮ್ ಕೊಟ್ಟು ಇಲ್ಲಿ ಬಂದು ಮಕ್ಕಳಿಗೆ ಫ್ಯೂಚರಿಗೆ ಬೇಕಾಗಿ, ಅವರ ಭವಿಷ್ಯಕ್ಕೆ ಬೇಕಾಗಿ, ಅವರಿಗೆ ಆಧ್ಯಾತ್ಮ ಕಲಿಸ್ಲಿಕ್ಕೆ ಮತ್ತು ಹಿಂದೂ ಸಂಸ್ಕೃತಿಯ ಬಗ್ಗೆ ಒಂದು ಜ್ಞಾನ ಮೂಡಿಸ್ಲಿಕ್ಕೆ ತುಂಬಾ ಟ್ರೈ ಮಾಡ್ತಿದ್ದಾರೆ. ತುಂಬಾ ಖುಷಿ ಆಗ್ತುಂಟು. ಯಾಕೆಂದ್ರೆ ಇದು ಕಂಟಿನ್ಯೂ ಆಗಿ ಬರುವುದು ಅಂದ್ರೆ ತುಂಬಾ ಕಷ್ಟ. ನಾವೆಲ್ಲ ನಮ್ದೇ ಒಂದು ಲೈಫಲ್ಲಿ ಬ್ಯುಸಿ ಇರ್ತೀವಿ. ಅದ್ರಲ್ಲಿ ನಿಮ್ಮ ಒಂದು ಲೈಫಲ್ಲಿ ರಜೆಯ ದಿವಸ ನಿಮ್ಮ ಟೈಮನ್ನು ಕೊಟ್ಟು ಮಕ್ಕಳ ಭವಿಷ್ಯಕ್ಕಾಗಿ ಬಂದು ಒಂದು ಸೇವೆ ಮಾಡ್ತಿದ್ದೀರಿ. ನಾವು ಸಣ್ಣದಿಂದಲೂ ನೋಡ್ತಿದ್ದೇವೆ ಇವರನ್ನು. ಇವರು ನಮ್ಮ ಧರ್ಮಕ್ಕೆ, ಹಿಂದೂ ಧರ್ಮಕ್ಕೆ ಬೇಕಾಗಿ ಮಕ್ಕಳಿಗಾಗ್ಲಿ ಎಲ್ರಿಗೂ, ನಮ್ಮ ಯುವಕರಿಗೂ ಒಂದು ಮಾದರಿ ಅಂತ ಹೇಳ್ಬೋದು. ಅಣ್ಣ, ನಿಮ್ಮ ನಿಸ್ವಾರ್ಥ ಸೇವೆಗೆ ತುಂಬಾ ದೊಡ್ಡ ಸೆಲ್ಯೂಟ್. ಹೇಗೆ ಅನಿಸ್ತುಂಟು? ಇದ್ರ ಬಗ್ಗೆ ಒಂದು 2 ಮಾತು ಹೇಳಿ. ಬಾಲಗೋಕುಲ ಹೇಗೆ ನಡೀತಾ ಇದೆ? ಬಾಲಗೋಕುಲ ಇಲ್ಲಿ ಕಳೆದ ನಮ್ಮ ಏಪ್ರಿಲ್ 5ನೇ ತಾರೀಕಿನಂದು ಇಲ್ಲಿ ಪ್ರಾರಂಭವಾಗಿದೆ. ಇದರಲ್ಲಿ ಮುಖ್ಯ ಅಂತ ಹೇಳಿದರೆ, ನಾವು ಪ್ರಾತಃ ಕಾಲದಿಂದ ಎದ್ದು
ಹೇಗೆ ನಾವು ಕರಾಗ್ರೆ ವಸತೆ ಲಕ್ಷ್ಮಿ ಅಂತೇಳಿ ನಾವು ಆ ಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ ಭೂಮಿ ತಾಯಿಯನ್ನು ಮುಟ್ಟಿ ನಮಸ್ಕಾರ ಮಾಡುವಲ್ಲಿಂದ ನಾವು ಮಲಗುವವರೆಗೆ ಆ ಮಧ್ಯದಲ್ಲಿ ಬರುವಂಥ ಎಲ್ಲ ದೈನಂದಿನ ಚಟುವಟಿಕೆಯಲ್ಲಿ ಮಕ್ಕಳಿಗೆ ಬೇಕಾದಂಥ ಎಲ್ಲ ನಮ್ಮ ಧರ್ಮದ ಬಗ್ಗೆ ಅರಿವುಗಳು ಹಾಗೆ ನಮ್ಮ ಶ್ಲೋಕ, ನಮ್ಮ ಆಚಾರ ಪದ್ಧತಿಗಳು, ಹಿಂದೂ ವೈಶಿಷ್ಟ್ಯಗಳು, ದೇಗುಲ ದರ್ಶನ ಹೇಗೆ, ಅದೇ ರೀತಿ ಇಲ್ಲಿ ಎಲ್ಲರಿಗೂ ಮಕ್ಕಳಿಗೂ ಆ ಒಂದು ಸಂಸ್ಕಾರದ ಭಾಗವನ್ನು ನಾವಿಲ್ಲಿ ಕಲಿಸಿಕೊಡ್ತೇವೆ. ಶ್ಲೋಕಗಳಿರ್ಬೋದು, ಅದೇ ರೀತಿ ಭಜನೆ, ಅದೇ ರೀತಿ ಯಾರಾದರೂ ಮಕ್ಕಳ ಹುಟ್ಟುಹಬ್ಬವನ್ನು ನಾವು ಈ ಆಧುನಿಕತೆಯಿಂದ ಹೊರಗೆ ಬಂದು ನಮ್ಮ ಆ ಒಂದು ಸಂಸ್ಕೃತಿಯ ತಳಮಟ್ಟದಲ್ಲಿ ನಾವು ಸಂಸ್ಕೃತಿ ಚೌಕಟ್ಟಿನಲ್ಲಿ ಆ ಮಕ್ಕಳ ಹುಟ್ಟುಹಬ್ಬವನ್ನು ನಾವು ದೀಪ ಬೆಳಗಿಸಿ ಆ ಮಕ್ಕಳನ್ನು ಕುಳ್ಳಿರಿಸಿ ಅವರಿಗೆ ಆರತಿ ಮಾಡಿ ಅವರಿಗೆಲ್ಲರೂ ಆ ಒಂದು ಅಕ್ಷತೆಯನ್ನು ಹಾಕಿ ಅವರಿಗೆ ಬಾಯಿಗೆ ಸಿಹಿ ತಿನ್ನಿಸುವಂಥ ನಮ್ಮ ಶ್ರೇಷ್ಠ ಪರಂಪರೆಯ ಆ ಒಂದು ಕಾರ್ಯವನ್ನು ನಾವು ಇಲ್ಲಿ ಮಾಡುತ್ತಾ ಬಂದಿದ್ದೇವೆ. ಅದೇ ರೀತಿ ಮಕ್ಕಳಿಗೆ ಆ ಮನೆಯಲ್ಲಿ ಗುರು ಹಿರಿಯರನ್ನು ಹೇಗೆ ಗೌರವಿಸಬೇಕು, ಅವರ ತಂದೆ ತಾಯಿಯ ಪಾದವನ್ನು ನಮಸ್ಕಾರ ಮಾಡಿ ಅವರು ತಮ್ಮ ಶಿಕ್ಷಣಕ್ಕೆ ತೆರಳುವಂಥ ಒಂದು ವಿಚಾರವನ್ನು, ಆಚಾರವನ್ನು ಅವರಿಗೆ ಕಲಿಸ್ತೇವೆ ನಾವು ಇಲ್ಲಿ. ಮತ್ತು ದೇವರ ದರ್ಶನ, ದೇಗುಲಕ್ಕೆ ದರ್ಶನಕ್ಕೆ ಹೇಗೆ ಹೋಗಬೇಕು, ಅದೇ ರೀತಿ ಅವರ ವರ್ತನೆಯಲ್ಲಿ ಬರುವಂಥ ಎಲ್ಲ ಆ ಕೃಷ್ಣನ ಬಾಲಲೀಲೆ, ಬಾಲಗೋಕುಲ ಅಂತ ಹೇಳಿದ್ರೆ ಕೃಷ್ಣನಿಂದ ಆ ಮಕ್ಕಳಿಗೆ ಬರುವಂಥ ಧಾರ್ಮಿಕ ಪ್ರಜ್ಞೆ, ಈ ಒಂದು ನೈತಿಕ ಮೌಲ್ಯವನ್ನು ನಾವು ಇಲ್ಲಿ ಕಲಿಸ್ತೇವೆ. ಅದೇ ರೀತಿ ಮಕ್ಕಳಿಗೆ ಇರುವಂಥ ಪ್ರತಿಭೆಗಳನ್ನು ಗುರುತಿಸುವ ಹಾಗೆ ಅವರಿಗೆ ಗೂಡುದೀಪ ಸ್ಪರ್ಧೆ, ಅವರ ಆಕಾರ ರಚನೆಗಳನ್ನು ಮಾಡಿ ಇಲ್ಲಿ ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಅದೇ ರೀತಿ ಚಿತ್ರಕಲೆಗೆ ಪ್ರೋತ್ಸಾಹ ಕೊಡುವಂತೆ ಅವರಿಗೆ ಬೇರೆ ಬೇರೆ ರೀತಿಯ ಚಿತ್ರಗಳನ್ನು ಇಲ್ಲಿ ಮಾಡಿಕೊಂಡು ಬಂದು ಅದನ್ನು ಇಲ್ಲಿ ಪ್ರದರ್ಶಿಸಿ ಅವರಿಗೆ ಬಹುಮಾನ ಕೊಡುವಂಥ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಭಜನಾ ಸ್ಪರ್ಧೆಗಳನ್ನು ನಾವು ಮಾಡಿದ್ದೇವೆ. ಆ ರೀತಿ ಅವರಿಗೆ ಸಣ್ಣ ಪಾರಿತೋಷಕವನ್ನು ಕೊಟ್ಟು ಅವರಲ್ಲಿ ಆ ಒಂದು ಪ್ರತಿಭೆಯನ್ನು ಬೆಳೆಸುವಂಥ ಕಾರ್ಯಕ್ರಮ ಇಲ್ಲಿ ಆಗ್ತಾ ಇದೆ. ಅದೇ ರೀತಿ ಶ್ರೀಕೃಷ್ಣನ ಜನ್ಮಾಷ್ಟಮಿ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಮತ್ತು ಇನ್ನು ಸದ್ಯದಲ್ಲಿ ಒಂದು ದೇವಸ್ಥಾನ ದರ್ಶನ ಮಾಡುವಂಥ ಕಾರ್ಯಕ್ರಮವನ್ನು ನಾವು ಇಟ್ಟುಕೊಂಡಿದ್ದೇವೆ. ಈ ರೀತಿ ಹಲವು ಕಾರ್ಯಕ್ರಮಗಳನ್ನು ಕೂಡಿಸಿಕೊಂಡು ಮಕ್ಕಳಲ್ಲಿ ಸರ್ವತೋನ್ಮುಖ ಬೆಳವಣಿಗೆಯನ್ನು ಮಾಡಿ ಮಕ್ಕಳನ್ನು ಒಂದು ಶ್ರೇಷ್ಠ ಒಂದು ಪ್ರಜೆಗಳಾಗಿ, ಮಕ್ಕಳ ಒಂದು ಭಕ್ತಿ ಪರವಶರಾಗುವಂತೆ ಭಜನೆಯಲ್ಲಿ ತೊಡಗಿಸಿಕೊಂಡು ಮಕ್ಕಳಲ್ಲಿ ಒಂದು ಆ ಶ್ರೇಷ್ಠ ಗುಣವನ್ನು ಬಡಿದೆಬ್ಬಿಸಿ ಅವರಿಗೆ ರಾಷ್ಟ್ರ ಪ್ರೇಮವನ್ನು ಕಲಿಸುವಂತಹ ಮಹತ್ತರವಾದ ಕಾರ್ಯವನ್ನು ಇಲ್ಲಿ ನಾವು ಬಾಲಗೋಕುಲದ ಮೂಲಕ ಮಾಡ್ತಾ ಇದ್ದೇವೆ. ತುಂಬ ಖುಷಿ ಆಯಿತು. ನೀವು ಆಲ್ಮೋಸ್ಟ್ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ರಿ. ನಿಮ್ಮ ಸೇವೆ ಹೀಗೆ ನಿರಂತರವಾಗಿರಲಿ. ಮತ್ತು ರವಿ ಉದ್ಯ ಅವರಿದ್ದಾರೆ, ನಾಟ್ಯ ಗುರು ಅಂತ ಹೇಳ್ಬೋದು ಇವರನ್ನು. ಈಗ ಇಲ್ಲಿ ಗುರೂಜಿ, ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ತುಂಬ ಖುಷಿ ಆಗ್ತದೆ ಈ ಮಕ್ಕಳು ಇಲ್ಲಿ ಕಲಿಯುವಾಗ. ಒಂದು ಸಂಸ್ಕೃತಿ ಮಕ್ಕಳಲ್ಲಿ ತುಂಬ ಆಗಿದೆ ಈಗ. ಮೊದಲು ಸ್ವಲ್ಪ ಕಡಿಮೆ ಇತ್ತು. ಇಲ್ಲಿಗೆ ಬಂದಾದ್ಮೇಲೆ ಎಲ್ಲ ಕಲಿತಾರೆ, ಶ್ಲೋಕಗಳನ್ನು ಮತ್ತು ಭಜನೆ ಎಲ್ಲ ಕಲಿತಾ ಇದ್ದಾರೆ. ತುಂಬ ಖುಷಿ ಆಗ್ತದೆ. ಅದು ಕ್ಲಬ್ನವರು ತುಂಬ ಸಪೋರ್ಟ್ ಕೊಡ್ತಾ ಇದ್ದಾರೆ ನಮಗೆ, ದೇವಿಕೃಪಾ ಕ್ಲಬ್ನವರು. ಆದ ಕಾರಣ ನಾವು ಮೂವರು ಸೇರಿ, ಒಬ್ಬರಿಂದ ಆಗುವ ಕೆಲಸ ಅಲ್ಲ, ಮೂವರು ಸೇರಿ ಮಾಡ್ತಾ ಇದ್ದೇವೆ. ತುಂಬ ಖುಷಿ ಆಗ್ತದೆ. ತುಂಬ ಧನ್ಯವಾದ ನಿಮಗೆ. ಆಗ ಹೇಳಿದಾಗ ಅವರು ಹೇಗೆ ನೀವು ಹಾಗೂ ನಿಮ್ಮ ನಿಸ್ವಾರ್ಥ ಸೇವೆ ಮಾಡ್ತಿದ್ದೀರಿ. ನಿಮ್ಮ ಪ್ರೀಶಿಯಸ್ ಟೈಮ್ ಒಂದು ಭಾನುವಾರದಂದು ಎಲ್ಲರೂ ಸ್ವಲ್ಪ ಆದಷ್ಟು ರೆಸ್ಟ್ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ. ಈ ಮಕ್ಕಳ ಭವಿಷ್ಯವನ್ನು ರೂಪಿಸ್ತಿದ್ದೀರಿ, ನಿಜವಾಗಿ ನಿಮ್ಮ ಒಂದು ಪುಣ್ಯದ ಕೆಲಸ. ಮತ್ತು ನಿಮಗೂ ಕೂಡ ಧನ್ಯವಾದ ತುಂಬ. ಮತ್ತು ಶೀಬಾ ಇದ್ದಾರೆ ಇಲ್ಲಿ. ನಮಸ್ತೆ, ಹೇಗಿದ್ದೀರಿ? ಮಾತಾಶ್ರೀ ಅಲ್ಲ ಇಲ್ಲಿದ್ದು. ಪುಟಾಣಿ ಮಕ್ಕಳನ್ನು ಭವಿಷ್ಯ ನಿರ್ಮಾಣದಲ್ಲಿ ನಿಮ್ಮದು ಒಂದು ಪಾಲಿದೆ. ಈಗ ನಿಮ್ಮ ಏಜ್ ಇದರಲ್ಲಿ ನೋಡಿದರೆ ನಾವು ಆಲ್ಮೋಸ್ಟ್ ಯಾರು ಬರಲಿಕ್ಕಿಲ್ಲ. ಈಗಿನ ಜನ್ರೇಷನ್ ಹಾಗೆ ಆಗಿದೆ, ಅದು ಯಾರಿಗೂ ದೂರಿ ಪ್ರಯೋಜನ ಇಲ್ಲ. ಆ ಟೈಮ್ ಇದೆ ಅಂದರೆ ಎಲ್ಲರೂ ಮೊಬೈಲ್ ನೋಡಿಕೊಂಡು ಈ ಬ್ಯುಸಿ ಇರುವ ಟೈಮ್ ನೀವು ಜಾಬ್ ಮಾಡಿಕೊಂಡು ಒಂದು ನಿಮಗೆ ಸಿಗುವ ಒಂದು ದಿನವನ್ನು ಅದರ ಬೆಳಿಗ್ಗೆ ಟೈಮನ್ನು ಮಕ್ಕಳಿಗಾಗಿ ಮೀಸಲು ಇಟ್ಟಿದ್ದೀರಿ. ಏನು ಇನ್ಸ್ಪೈರ್ ಆದದ್ದು ನಿಮಗೆ? ಹೇಗೆ ಇಲ್ಲಿಗೆ ನೀವು ಮುಟ್ಟಿದ್ದೀರಿ ಅಂತ? ಇನ್ಸ್ಪೈರ್ ಅಂದ್ರೆ ನಾವು ಚಿಕ್ಕದಿರೋಗ ನಾವು ಸಹ ಬಾಲಗೋಕುಲಕ್ಕೆ ಹೋಗ್ತಿದ್ದೀರಾ? ಹೌದು, ಹೋಗ್ತಾ ಇದ್ವಿ. ಕ್ಲಬ್ಬಿನವ್ರು ಬಂದು ನೀವು ಈ ತರ ಮಕ್ಕಳಿಗೆ ಹೇಳ್ಕೊಡ್ಬೋದಾ ಅಂತ ಹೇಳಿದಾಗ ನಂಗೂ ಖುಷಿ ಇತ್ತು. ಅಂದ್ರೆ ನಾನು ಕಲಿತಿದ್ದು ವಿದ್ಯೆನ ಮಕ್ಕಳಿಗೆ, ಇನ್ನೊಂದು ಮಕ್ಕಳಿಗೆ ನಾವು ಹೇಳ್ಬೋದಲ್ಲ ಅಂತ ಹೇಳೋದು ಅಂದ್ರೆ ನನಗೆ ತುಂಬಾ ಪುಣ್ಯದ ಕೆಲಸ. ಅಂದ್ರೆ ಈಗಿನ ಕಾಲದಲ್ಲಿ ಮಕ್ಕಳು ಯಾರು ಧರ್ಮದ ವಿಷಯದಲ್ಲಿ ಮುಂದಕ್ಕೆ ಬರೋದಿಲ್ಲ. ಅಂದ್ರೆ ಎಲ್ಲರೂ ಮೊಬೈಲ್ ಇಟ್ಕೊಂಡೇ ಇರ್ತಾರೆ, ಮೊಬೈಲ್ ಒಳಗೆ ಇರ್ತಾರೆ. ಶಾಲೆಗೆ ಹೋಗಿ ಬಂದ್ಮೇಲೆ ಯಾರು ಧರ್ಮದ ವಿಷಯಕ್ಕಂತ ಹೋಗೋದೇ ಇಲ್ಲ. ಬೇರೆ ಬೇರೆ ಧರ್ಮದಲ್ಲಿ ಅವ್ರವ್ರ ಮಕ್ಕಳಿಗೆ ಕಳಿಸ್ತಾರೆ. ಆದ್ರೆ ನಮ್ದು ಹಿಂದೂ ಧರ್ಮದಲ್ಲಿ ಅಂತ ಯಾರು ಮಕ್ಕಳನ್ನ ಧರ್ಮದ ವಿಷಯಕ್ಕೆ ಹೋಗಿ ಕಲೀರಿ ಅಂತ ಯಾರು ಸಹ ಹೇಳುದಿಲ್ಲ.
ಆದರೆ ಇಲ್ಲಿ ಕ್ಲಬ್ಬಿನವರು ಈ ಥರ ಒಂದು ಮಕ್ಕಳನ್ನೆಲ್ಲ ಒಟ್ಟು ಮಾಡಿ ಮಕ್ಕಳಿಗೆ ಧರ್ಮದ ವಿಷಯದಲ್ಲಿ ಭಜನೆ, ಶ್ಲೋಕ, ಕುಣಿತ ಭಜನೆ ಎಲ್ಲದರಲ್ಲೂ ಅವರನ್ನ ಮುಂದಕ್ಕೆ ಹೋಗ್ಲಿಕ್ಕೆ ಅದ್ರಾಗ ಸಪೋರ್ಟ್ ಮಾಡಬೇಕು ಅಂತ ಅನ್ನೋ ಒಂದು ವಿಷಯದಲ್ಲಿ ಅವರು ತೀರ್ಮಾನ ತಗೊಂಡಿದ್ರು. ಅದಕ್ಕೆ ಅವ್ರು ಕೇಳಿದಾಗ ನನಗೂ ಖುಷಿ ಆಯಿತು. ಆಯ್ತು, ನಾನು ಮಾಡ್ತೇನೆ ಅಂತ ಹೇಳ್ತೀನಿ. ಧನ್ಯವಾದ ನಿಮಗೆ. ಇನ್ನಷ್ಟು ನಿಮ್ಮಿಂದ ಈ ಸೇವೆ ನಡೆಯಲಿ. ಇದು ತುಂಬಾ ಕಷ್ಟದ ಕೆಲಸ, ಅಂದ್ರೆ 1 ವಾರ 2 ವಾರ ಅಲ್ಲ, ಇದು ಕಂಟಿನ್ಯೂ ಆಗಿ ಮಕ್ಕಳನ್ನು ಬೆಳೆಸುವ, ಇನ್ನಷ್ಟು ಮಕ್ಕಳು ಬರ್ಲಿಕ್ಕೆ ಇರ್ಬೋದು. ಸೊ ಆಲ್ ದ ಬೆಸ್ಟ್ ಎಲ್ರಿಗೂ. ನಿಮ್ಮ ವಯಸ್ಸು ಎಷ್ಟು? 12. ಇಲ್ಲಿ ಬಂದು ಏನು ಕಲ್ತ್ರಿ ನೀವು? ಶ್ಲೋಕ ಭಜನೆ ಮತ್ತೆ ಚಿತ್ರರಚನೆ ಮತ್ತೆ ಕುಣಿತ ಭಜನೆ. ಕುಣಿತ ಭಜನೆ ಮಾಡ್ತೀರಾ ನೀವು? ಇಲ್ಲಿ ಪರ್ಫಾರ್ಮ್ ಮಾಡಿದ್ರ ಆಲ್ರೆಡಿ? ಹೌದಾ? ಮತ್ತೆ ಬೇರೆ ಗುರುಜಿ ಎಲ್ಲ ಹೇಗೆ ಆಗ್ತದೆ ಕಲಿಸುವಾಗ? ಖುಷಿ ಆಗ್ತದ? ಹೌದಾ? ಹೇಗೆ ಅನಿಸ್ತದೆ ಇಲ್ಲಿ ಬಂದು ಖುಷಿ ಆಗ್ತದೆ. ಏನು ಕಲ್ತ್ರಿ? ಕಲ್ತದ್ದು ಶಿಸ್ತುಬದ್ಧವಾಗಿರ್ಬೇಕಂತ, ಮತ್ತೆ ಗುರುಗಳನ್ನೆಲ್ಲ ವಂದಿಸುವಾಗ ಅವರನ್ನು ಗೌರವಿಸಬೇಕು. ಮತ್ತೆ ಇದು ಕುಣಿತ ಭಜನೆ ಎಲ್ಲ ಕಲ್ತ್ರ ನೀವು? ಮಾಡ್ತೀರಾ? ಎಲ್ರು ಮಾಡ್ತಾರಾ? ಖುಷಿ ಆಗ್ತಾ ಉಂಟು. ಹಾಗಾದ್ರೆ ಬರ್ತಾ ಇರಿ. ಹಾಗಾದ್ರೆ ನಿಮ್ಮ ಯಾರು ಫ್ರೆಂಡ್ಸ್ ಯಾರಾದಿದ್ರೆ ಇಲ್ಲಿ ಕರೆದುಕೊಂಡು ಬನ್ನಿ, ಗೆಳೆಯರಿದ್ರೆ ಬರ್ಲಿ ಇಲ್ಲಿ ಸ್ವಲ್ಪ, ಅಲ್ವಾ? ಇಲ್ಲಿ ಖುಷಿ ಆಗ್ತದೆ. ಏನೆಲ್ಲ ಕಲ್ತ್ರಿ? ಭಜನೆ, ಬಾಲಗೋಕುಲ ಅದೆಲ್ಲ ವಿಹಾನ್ ಸ್ವಾಮಿ ಇಲ್ದಾಕೆ. ಹೌದಾ? ಅಲ್ಲ, ಸ್ಕೂಲಿಗೆಲ್ಲ ಹೋದ್ರೆ ಅಲ್ಲಿ ಹೊಡಿತಾರಲ್ಲ, ಇಲ್ಲಿ ಗುರುಜಿ ಏನಾದ್ರೆ ಹೊಡಿದ್ರ ಬೈಯುದೇನಿಲ್ಲ, ಪ್ರೀತಿಯಿಂದ ಹೇಳ್ತಾರೆ, ಖುಷಿ ಆಗ್ತದಲ್ಲ? ಯಾವತ್ತು ಬರ್ತೀರಾ? ಭಾನುವಾರ. ಕ್ರಿಕೆಟ್ ಆಡ್ಲಿಕ್ಕೆ ಡಿಸ್ಟರ್ಬ್ ಆಗುದಿಲ್ಲ? ಇಲ್ಲ, ಮತ್ತೆ ಹೋಗೋದಲ್ಲ? ಹೌದು. ಸಂಸ್ಕೃತಿ, ಹಿಂದೂ ಧರ್ಮದ ಬಗ್ಗೆ ಒಂದು ಕಲಿಬೇಕು ಅಂತ ಹೇಳಿ ಬಂದಿದ್ದೀರಿ. ವೆರಿ ಗುಡ್. ಸೊ ತುಂಬ ಖುಷಿ ಆಯಿತು. ಬಾಲಗೋಕುಲ ಹೇಗೆ ನಡೀತದೆ ಅಂತ ನೋಡಿದೆವು. ನಮ್ಮ ಕ್ಲಬ್ಬಲ್ಲಿ ಆಗ್ತದೆ ಅಂತ ಇನ್ನೂ ಪ್ರೌಡ್ ಫೀಲ್ ಆಗ್ತಾ ಉಂಟು. ಮತ್ತು ಒಂದು ರಿಕ್ವೆಸ್ಟ್, ನಮ್ಮ ಕಣ್ವತೀರ್ಥ ಪರಿಸರದಲ್ಲಿ ಇರುವ ಎಲ್ಲ ಪೇರೆಂಟ್ಸಿಗೆ ದಯವಿಟ್ಟು ತಮ್ಮ ಮಕ್ಕಳನ್ನು ಕಳಿಸಿ ಇಲ್ಲಿ ಭಾನುವಾರ 9 ರಿಂದ 10 ಗಂಟೆ, ಖಾಲಿ 1 ಗಂಟೆ ಮಾತ್ರ ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ, ಅವರಿಗೆ ಒಂದು ಧರ್ಮದ ಬಗ್ಗೆ ಆಗಲಿ, ನಮ್ಮ ಸಂಸ್ಕೃತಿಯ ಬಗ್ಗೆ ಆಗಲಿ, ಅಥವಾ ನಮ್ಮ ಗುರು ಹಿರಿಯರ ಬಗ್ಗೆ ಆಗಲಿ ತಿಳಿಪಡಿಸುವ, ಅವರಿಗೊಂದು ನಿಮ್ಮ ಮನೆಯಲ್ಲಿ ಕಲಿಸಬೇಕು ಅಂತ ಇಲ್ಲಿ ಎಲ್ಲ ನಾಲೆಜ್ ಸಿಗ್ತದೆ. ದಯವಿಟ್ಟು ಈ ಚಾನ್ಸ್ ಮಿಸ್ ಮಾಡಬೇಡಿ. ಶ್ರೀದೇವಿ ಕೃಪಾ ಫ್ರೆಂಡ್ಸ್ ಕ್ಲಬ್ ಇವರ ನಡೆಸ್ತಾ ಇದ್ದಾರೆ. ಗುರೂಜಿ, 2 ಗುರೂಜಿ ಮತ್ತು ಮಾತಾಶ್ರೀ ಅವರಿದ್ದಾರೆ. ತುಂಬ ಒಳ್ಳೆ ಪರಿಸರ, ಬೀಚ್ ಸೈಡಲ್ಲೇ ಇದೆ. ಮಕ್ಕಳೆಲ್ಲ ನೋಡಿ ಖುಷಿ ಆಯಿತು. ಸೊ ದಯವಿಟ್ಟು ಎಲ್ಲರೂ ಕಳಿಸ್ಬೇಕು ಅಂತ ವಿನಂತಿ ಮಾಡ್ತಿದ್ದೇವೆ.